ನಮ್ಮ ಸಂಡೂರು ಯಾವುದೇ ಮಲೆನಾಡಿಗಿಂತಲೂ ಯಾವುದರಲ್ಲೂ ಕಮ್ಮಿ ಇಲ್ಲ. ನಿನ್ನೆ ರಾತ್ರಿ ಭರ್ಜರಿ ಮಳೆ ಆಗಿರೋದ್ರಿಂದ ಬೆಳಗ್ಗೆ ಎದ್ಬಿಟ್ಟು ನಮಗೂ ಏನು ಮಾಡೋಕ್ಕೆ ಕೆಲಸ ಇರಲಿಲ್ಲ. ಅದಕ್ಕೆ ಸಂಡೂರಿಗೆ ಹೋಗ್ಬಿಟ್ಟು ಒಂದು ಚಾದು ಕುಡ್ಕೊಂಬರೋಣ ಅಂತ ಹೇಳಿ ಸಂಡೂರು ಕಡೆ ಹೊರಟ್ವಿ. ನಮ್ಮ ಭೈರವನ್ನು ತಗೊಂಡು ಹೊರಗಡೆ ಬಂದು ನೋಡಿದರೆ ನಿನ್ನೆ ತುಂಬ ಮಳೆ ಆಗಿರೋದ್ರಿಂದ ಎಲ್ಲ ಕಡೆನೂ ನೀರು ಕುಡಿಕೊಂಡು, ಆದರೂ ಮಳೆ ಬಂದಾಗ ನಮ್ಮ ಸಂಡೂರು ನೋಡೋಕ್ಕೆ ಚಂದ ಅಂತ ಹೇಳಿ ಭೈರವ, ನಾನು ಮತ್ತು ನಮ್ಮ ಅಳಿಯ ಹೊರಟ್ವಿ. ರೀಲ್ಸಲ್ಲಿ ಹೇಳೋ ಥರ ಕೆಲವೊಂದು ಸರಿ ಹೋಗೋ ಜಾಗಕ್ಕಿಂತ ನಾವು ಹೋಗೋ ದಾರಿನೇ ತುಂಬ ಸುಂದರವಾಗಿರುತ್ತಂತೆ. ಹಾಗಿತ್ತು ಇವತ್ತಿನ ನಮ್ಮ ನೋಟ. ಆಹಾ ಆಹಾ ಆಹಾ, ನೋಡ್ಲೆ ನೋಡ್ಲೆ ನೋಡ್ಲೆ. ಒಂದು ಸುಂದರವಾದ ವ್ಯೂ ನೋಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಇದ್ದಂಥ ನಮ್ಮ ಗಡ್ಡಿ ಮಲಿಯಮ್ಮ ದೇವಿಗೆ ಮನಸ್ಸಲ್ಲೇ ಕೈ ಮುಕ್ಕೊಂಡು ಸುತ್ತಮುತ್ತ ಇರೋ ಗುಡ್ಡಗಳಿಗೆಲ್ಲ ಹಾಗೆ ಜೂಮ್ ಹಾಕ್ಕೊಂಡು ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಎದುರುಗಡೆ 2 ಸಿಂಹಗಳು ಬಂದ್ಬಿಡೋದ. ನನ್ನ ಮಗ ಯಾರಿಗೂ ಹುಚ್ಚಿಡ್ದ್ಬಿಟ್ಟೈತಿ. ಇಷ್ಟೊತ್ತಿಗೆ ಯಾರನ್ನೋ ಇದು ಕುಡಿದ್ಬಿಟ್ಟವನೆ. ಗ್ರಾಮ ಸಿಂಹಗಳನ್ನು ಮಾತಾಡಿಸ್ಕೊಂಡು ಹಾಗೆ ಮುಂದೆ ಟೋಲ್ನಿಂದ ಅಪೋಸಿಟಲ್ಲಿ ಇರ್ತಕ್ಕಂಥ ಗುಡ್ಡನ ನೆಕ್ಸ್ಟ್ ಟೈಮ್ ಹತ್ತೋಣ ಅಂತ ಹೇಳೋಷ್ಟರಲ್ಲಿ ನಮ್ಮ ಅಳಿಯ ಹಾಗೆ ತರಲೆ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಗಂಡಿ ಮಾರಿಯಮ್ಮ ದೇವಸ್ಥಾನದ ಹತ್ತಿರ ನಮ್ಮ ಅಳಿಯ ಡಿಸೈನ್ ಆಗಿ ವೆರೈಟಿ ಸೌಂಡ್ ಕೊಟ್ಕೊಂಡು ಝೂಮ್ ಆಗ್ತಾನೆ. ಯಾರಿಗಾದರೂ ಎಡಿಟಿಂಗ್ ಟೈಮಲ್ಲಿ ಸ್ಪೆಷಲಾಗಿ ಸೌಂಡ್ ಎಫೆಕ್ಟ್ಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿನ್ನೆ ಸ್ವಲ್ಪ ಮಳೆ ಜೋರಾಗಿ ಆಗಿರೋದ್ರಿಂದ ನಾರಿ ಹಳ್ಳದ ನೀರು ತುಂಬ ಜೋರಾಗಿಯೇ ಹರಿತಾ ಇತ್ತು. ಈ ಗುಡ್ಡ, ಬೆಟ್ಟ, ಮೋಡ, ನದಿ, ಹರಿಯೋ ನೀರು ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಸಂಡೂರು ಯಾವ ಮಲೆನಾಡಿಗಿಂತಲೂ ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಅನ್ಸೋದ್ರಲ್ಲಿ ಸಂದೇಹನೇ ಇಲ್ಲ ಅಲ್ವಾ. ಮಳೆಗಾಲದಲ್ಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಸಂಡೂರು, ಅದೇ ಥರ ಬೇಸಿಗೆ ಟೈಮಲ್ಲಿ ಅದಕ್ಕೂ ಹೆಚ್ಚಾಗಿ ಭಯಂಕರವಾಗಿರುತ್ತೆ. ಅದಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಿ ನಡೆಯೋ ಗಣಿಗಾರಿಕೆನೇ ಇದಕ್ಕೆಲ್ಲ ಕಾರಣ. ಇರಲಿ, ಮಳೆಗಾಲದ ಟೈಮಲ್ಲಿ ಬೇಸಿಗೆ ಕಾಲದ ಚರ್ಚೆ ಯಾಕೆ, ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಇನ್ನು ಈ ಪ್ಲೇಸ್ ಅಂತೂ ಸರ್ವೇ ಸಾಮಾನ್ಯವಾಗಿ ಸಂಡೂರು ತಾಲೂಕಿನ ಪ್ರತಿಯೊಬ್ಬರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನೋಡಿದಾರೆ ಈ ಪ್ಲೇಸ್ನ, ಅಲ್ಲಿ ವ್ಯೂ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ. ಅಲ್ಲಿಂದ ಮುಂದೆ ಕೆಂಪು ರಸ್ತೆ ದಾರಿಯಲ್ಲಿ ಧರ್ಮಪುರ ಎಂಟ್ರಿ ಕೊಟ್ಟೇ ಬಿಟ್ವಿ. ನಮ್ಮ ಪಾಡಿಗೆ ನಾವು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮ್ಮ ಪಕ್ಕದಲ್ಲೇ ಯಾರೋ ಬುಲೆಟ್ ಬೈಕಲ್ಲಿ ಜೆಟ್ ಸ್ಪೀಡಲ್ಲಿ ನಮ್ಮನ್ನೇ ಸೈಡ್ ಹಿಡ್ಕೊಂಡು ಹೋಗ್ಬಿಟ್ರು. ಯಾರು ಅಂತ ನಾವು ಓವರ್ಟೇಕ್ ಮಾಡ್ಕೊಂಡು ಹೋಗಿ ನೋಡಿದ್ರೆ ಬಾಯಲ್ಲಿ ಅಲ್ಲಿಲ್ದೇ ಇರೋ ಅಂಕಲು ಜೀರಂಗಿ ಬೈಕ್ ತಗೊಂಡು ಸೊಳ್ಳೆ ಹೊಡ್ಕೊಂಡು ಹೋಯ್ತಾ ಅವನೇ. ಸಂಡೂರಿಗೆ ಎಂಟ್ರಿ ಆದ ತಕ್ಷಣವೇ ಸಾಲಾಗಿ ನಿಂತಿರೋ ಮರಗಳು ಬರೋ ಪ್ರತಿಯೊಬ್ಬರಿಗೂ ಸಂಡೂರಿಗೆ ಸ್ವಾಗತ ಕೋರುವುದಕ್ಕಾಗಿಯೇ ನಿಂತಿದೆಯೇನೋ ಅನ್ನೋ ಥರ ಭಾಸವಾಗುತ್ತೆ. ಅಲ್ಲಿಂದ ಸೀದಾ ATMಗೆ ಹೋಗ್ಬಿಟ್ಟು ಖರ್ಚಿಗೆ ಸ್ವಲ್ಪ ಕಾಸನ್ನು ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಕಾಸನ್ನು ಎತ್ಕೊಂಡು ATM ಕೊಟ್ಟಿರೋ ಕಾಸು ಕರೆಕ್ಟ್ ಆಗೈತಾ ಇಲ್ವಾ ಅಂತ ಹೇಳಿ ಅಕೌಂಟ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಬರೀ ನೋಡೋದಲ್ಲ, ನಮ್ಮ ಸಂಡೂರವರು ಯಾರ್ಯಾರು ಇದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ, ನನಗೂ ಗೊತ್ತಾಗಬೇಕಲ್ವ ನಮ್ಮ ಸಂಡೂರವರು ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು. ಸಂಡೂರಿಗೆ ಬಂದ ಮೇಲೆ ಚಾ ಕುಡಿದೆ ಹಾಗೆ ಹೋದರೆ ನಮ್ಮ ಗಂಡ ಜಾತಿಗೆ ಅವಮಾನ ಅಂತ ಹೇಳ್ಬಿಟ್ಟು ನಮ್ಮ ರೆಗ್ಯುಲರ್ ಪಾಯಿಂಟು ವಿಜಯ್ ಸರ್ಕಲ್ ಹತ್ರ ಇರೋ ಕಲ್ಯಾಣ ಕರ್ನಾಟಕ ಟೀ ಸ್ಟಾಲ್ಗೆ ಹೋಗಿ ಗರಂ ಆಗಿರೋ ಒಂದು ಟೀ ಕುಡ್ಕೊಂಡು ಸರ್ಕಲಲ್ಲಿ ನಿಂತಿರೋ ನಮ್ಮ ಗಜಮಮೂರ್ತಿ ಅವರಿಗೆ ಈ ನನ್ನ ಮಕ್ಕಳು ಒಂದೊಂದಲ್ಲ ಬಾಯ್ ಹೇಳ್ಬಿಟ್ಟು ನಮ್ಮವ್ರ ಕಡೆ ಜೆಟ್ ಸ್ಪೀಡಲ್ಲಿ ಸುಯ್ ಅಂತ ಹೊರಟ್ಬಿಟ್ವಿ.